ಭಾರತದಲ್ಲಿ ಇಂತಹದ್ದೊಂದು ದಿನ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರ್ತದೆ ಅಂತ ಯೋಚಿಸಿರಲಿಲ್ಲ. ಹೌದು, ಇತ್ತೀಚೆಗಷ್ಟೇ ಅಲಹಾಬಾದ್ ಹೈಕೋರ್ಟ್ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರ ವಿವಾಹಗಳು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಅಪರಾಧ ಅಂತ ಹೇಳಿತ್ತು. ಆದರೆ ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ನಿನ ಅಧ್ಯಕ್ಷರು ಹೈಕೋರ್ಟಿನ ಈ ತೀರ್ಪನ್ನ ನೇರವಾಗಿ ವಿರೋಧಿಸಿದ್ದ ಅಲ್ಲದೆ ದೇಶದಲ್ಲಿ ಶರಿಯಾ ಕಾನೂನು ಜಾರಿಗೊಳಿಸಿ ಅಂತ ನ್ಯಾಯಾಲಯವನ್ನೇ ಆಗ್ರಹಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಮದುವೆ ತಡ ಆಗ್ತಾ ಇರುವಂಥದ್ದೇ ದೇಶದಲ್ಲಿ ಅತ್ಯಾಚಾರಗಳು ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣ. ಇದನ್ನು ತಡಿಬೇಕು ಅಂದರೆ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಬೇಕು. ಬಾಲ್ಯ ವಿವಾಹ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಅಪರಾಧವೇ ಇರಬಹುದು, ಆದರೆ ನಮ್ಮ ಇಸ್ಲಾಮಿಕ್ ಶರಿಯಾ ಕಾನೂನಿನ ಪ್ರಕಾರ ಅದು ನ್ಯಾಯಸಮ್ಮತ. ಹಾಗಾಗಿ ಭಾರತದಲ್ಲಿ ಇಸ್ಲಾಮಿಕ್ ಶರಿಯಾ ಕಾನೂನನ್ನು ಜಾರಿಗೊಳಿಸಬೇಕು ಅಂತ ಮುಸ್ಲಿಂ ಧರ್ಮಗುರು ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ನ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಸಾಜಿದ್ ರಶೀದಿ ನ್ಯಾಯಾಲಯವನ್ನು ಒತ್ತಾಯಿಸಿದ್ದಾನೆ. ಭಾರತದ ನ್ಯಾಯಾಂಗ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರನ್ನ ಅಪ್ರಾಪ್ತರು ಅಂತ ಪರಿಗಣಿಸ್ತಾ ಇರೋದೇ ಅಪರಾಧ. ಅಷ್ಟೇ ಅಲ್ಲ, ಹಾಗೆ 18 ವರ್ಷದ ಒಳಗಿನ ಹುಡುಗಿಯರನ್ನ ಅಪ್ರಾಪ್ತರು ಅಂತ ಪರಿಗಣಿಸಿರುವುದು ಸಂವಿಧಾನಕ್ಕೆ ವಿರೋಧ ಅಂತಾನೂ ಕೂಡ ಮುಸ್ಲಿಂ ಧರ್ಮಗುರು ಮೌಲಾನಾ ಮೊಹಮ್ಮದ್ ಹೈಕೋರ್ಟ್ ವಿರುದ್ಧ ಕಿಡಿಕಾರಿದ್ದಾನೆ. ಇದಿಷ್ಟೇ ಅಲ್ಲದೆ ನಿಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಇರಬೇಕು ಅಂದ್ರೆ ಶರಿಯಾ ಕಾನೂನಿನ ಪ್ರಕಾರ ಅವರಿಗೆ ಬಾಲ್ಯ ವಿವಾಹ ಮಾಡಬೇಕು ಅಂತ ಮುಸ್ಲಿಂ ಧರ್ಮಗುರು ಎಲ್ಲಾ ಧರ್ಮದ ಪೋಷಕರಿಗೂ ಸಲಹೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನ ಪದ್ಧತಿಯ ಪ್ರಕಾರ ನಿಕಾಹ್ ಮತ್ತು ತಲಾಖ್ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನ ಭಾರತದ ಸಂವಿಧಾನ ಮತ್ತು ಶರಿಯಾ ಕಾನೂನು ಎರಡೂ ನಮಗೆ ನೀಡಿದೆ. ಹೀಗಿರುವಾಗ ನ್ಯಾಯಾಲಯ ನಮ್ಮ ಕಾನೂನಿನ ವಿಷಯದಲ್ಲಿ ತಲೆ ಹಾಕಬಾರದು ಅಂತ ಆತ ನ್ಯಾಯಾಲಯಕ್ಕೆ ನೇರ ಎಚ್ಚರಿಕೆಯನ್ನ ನೀಡುತ್ತಾನೆ. ಈ ದೇಶದ ಮೇಲೆ ಇಸ್ಲಾಮಿಕ್ ಶರಿಯಾ ಕಾನೂನು ಜಾರಿ ಮಾಡಬೇಕು ಅಂತ ಹೇಳುವುದು ತಪ್ಪೂ ಅಲ್ಲ, ಸಂವಿಧಾನಕ್ಕೆ ವಿರುದ್ಧವೂ ಅಲ್ಲ. ನನಗೆ ಸಂವಿಧಾನ ನೀಡಿರುವ ವಾಕ್ ಸ್ವಾತಂತ್ರ್ಯದ ಚೌಕಟ್ಟಿನಲ್ಲೇ ಇಸ್ಲಾಮಿಕ್ ಶರಿಯಾ ಕಾನೂನಿನ ಬೇಡಿಕೆಯನ್ನ ಇಟ್ಟಿದ್ದೇನೆ ಅಂತ ಮೌಲಾನಾ ತಮ್ಮ ಆಗ್ರಹವನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಅವರ ಹೇಳಿಕೆಯನ್ನ ಅವರು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಯಾವ ವಿಶೇಷ ಕೂಡ ಇಲ್ಲ. ಆದರೆ ನಾವು ಭಾರತೀಯ ನ್ಯಾಯಾಂಗವನ್ನೇ ಒಪ್ಪೋದಿಲ್ಲ, ಭಾರತದಲ್ಲಿ ಶರಿಯಾ ಕಾನೂನು ಜಾರಿಯಾಗಬೇಕು ಅಂತ ಒಂದು ಸಮುದಾಯದ ರಾಷ್ಟ್ರೀಯ ಧಾರ್ಮಿಕ ನಾಯಕ ಇಷ್ಟೊಂದು ಬಹಿರಂಗವಾಗಿ ಧಮಕಿ ಹಾಕ್ತಾ ಇದ್ರೂ ಕೂಡ ಸಂವಿಧಾನ ಉಳಿಸ್ತೀವಿ, ಸಂವಿಧಾನ ಬೆಳೆಸ್ತೇವೆ, ನಾವು ಮಾತ್ರ ಸಂವಿಧಾನ ಉಳಿಸುವವರು ಅಂತ ಘೋಷಣೆ ಕೂಗ್ತಾ ಓಡಾಡ್ತಾ ಇದ್ದಾವಲ್ಲ ಕೆಲವೊಂದು, ಎಲ್ಲಿ ಮಾಯ ಆಗಿ ಹೋಗಿದ್ದಾರೆ ಅವರೆಲ್ಲ. ಈ ದೇಶದ ಹೆಣ್ಣು ಮಕ್ಕಳಿಗೆ ಬಾಲ್ಯದಲ್ಲೇ ಮದುವೆ ಮಾಡಿಸಬೇಕು, ಬಾಲ್ಯ ವಿವಾಹಕ್ಕೆ ವಿರುದ್ಧ ಇರುವ ಎಲ್ಲ ಕಾಯ್ದೆ ಕಾನೂನುಗಳನ್ನು ಕಿತ್ತು ಬಿಡಬೇಕು ಅಂತ ರಾಷ್ಟ್ರ ಮಟ್ಟದ ಧಾರ್ಮಿಕ ನಾಯಕರೊಬ್ಬರು ಯಾವ ಅಳುಕು ಇಲ್ಲದೆ ಹೇಳ್ತಾ ಇದ್ದರೂ ಕೂಡ ಮಹಿಳಾ ಪರರು, ಸೋಕಾಲ್ಡ್ ಸೆಕ್ಯುಲರ್ಗಳು, ಮಕ್ಕಳ ಹಕ್ಕುಗಳ ರಕ್ಷಕರು ಅಂತ ಹೇಳಿಕೊಳ್ತಾ ಇರುವವರೆಲ್ಲ ಎಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋದು ಅರ್ಥವಾಗೋದಿಲ್ಲ. ಯಾಕೆ ಭಯ ಇದೆಯಾ ಗೊತ್ತಿಲ್ಲ.